ಫಲಿತಾಂಶಕ್ಕೂ ಮುನ್ನವೇ ಸಿಪಿವೈ ಸೋಲು ಒಪ್ಕೊಂಡ್ರ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅಯ್ಯೋ ಏನಾಯ್ತು ಹಾಗಾದ್ರೆ, ಚನ್ನಪಟ್ಟಣದಲ್ಲಿ ಯಾಕೆ ಈ ತರ ಮಾತಾಡ್ತಿದ್ದಾರೆ? ಸಿಪಿ ಯೋಗೇಶ್ವರ್ ಹಾಗಾದ್ರೆ ನಿಜಕ್ಕೂ ಕೂಡ ಸೋಲನ್ನು ಒಪ್ಕೊಂಡ್ರ? ಗೆಲುವಿನ ನಗಾರಿಯನ್ನ ಬಾರಿಸೋದಕ್ಕೆ ದೊಡ್ಡಗೌಡರ ಕುಟುಂಬ ಹಾಗಾದ್ರೆ ರೆಡಿ ಆಗಿದ್ಯಾ? ಚನ್ನಪಟ್ಟಣ ಚಕ್ರವ್ಯೂಹದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ. ಬಿಜೆಪಿ ಜೆಡಿಎಸ್ ಕೆಲಸ ಬಹಳಷ್ಟು ವರ್ಕೌಟ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಫಲಿತಾಂಶಕ್ಕೂ ಮುನ್ನವೇ ಈಗ ಸಿಪಿ ಯೋಗೇಶ್ವರ್ ಅವರು ಸೋಲು ಒಪ್ಕೊಂಡ್ರ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹಾಗಾದ್ರೆ ಏನಾಯ್ತು? ಸಿಪಿ ಯೋಗೇಶ್ವರ್ ಅವರು ಬಿಜೆಪಿಯನ್ನ ತೊರೆದು ತಪ್ಪು ಮಾಡಿದ್ರ, ಕಾಂಗ್ರೆಸ್ ಸೇರ್ಕೊಂಡು ತಪ್ಪು ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂತಂದ್ರೆ ನೋಡಿ, ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಸೋಲನ್ನ ಒಪ್ಕೊಂಡಂತೆ ಮಾತಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಕೆಲಸ ಬಹಳ ವರ್ಕೌಟ್ ಆಗಿದೆ, ಹಂಗು ಹಿಂಗು ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಈ ಬಾರಿ ಗೆಲ್ಸ್ಕೊಂಡು ಬಂದೇ ಬರ್ತಾರಂತೆ ದೇವೇಗೌಡರು. ಏನು ಚನ್ನಪಟ್ಟಣ ಉಪಚುನಾವಣೆ ಫಲಿತಾಂಶಕ್ಕೂ ಮುನ್ನವೇ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಹಿನ್ನಡೆಯ ಮಾತಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೊತೆಗೆ ಹಿನ್ನಡೆ ಕಾರಣಗಳನ್ನು ಕೂಡ ಪಟ್ಟಿ ಮಾಡ್ತಿದ್ದಾರೆ. ಈ ಮೂಲಕ ಫಲಿತಾಂಶಕ್ಕೂ ಮುನ್ನವೇ ಸೋಲೊಪ್ಕೊಂಡ್ರ ಸಿಪಿ ಯೋಗೇಶ್ವರ್ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಮೂಡ್ತಾ ಇರುವಂತದ್ದು. ಈತ ನಿಖಿಲ್ ಕುಮಾರಸ್ವಾಮಿ ವಿಶ್ವಾಸದ ಮಾತುಗಳನ್ನ ಆಡ್ತಿದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆ ಮುಗಿದ ಒಂದೇ ದಿನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಗೆಲ್ಲುವ ವಿಶ್ವಾಸಕ್ಕಿಂತ ಹಿನ್ನಡೆಗೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಫಲಿತಾಂಶ ಈಗೋ ಆಗೋ ಬರಬಹುದು ಅಂತ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಸೋತ್ರೆ ನಾನು ಪಕ್ಷಾಂತರ ಮಾಡಿದ್ದು ಒಂದು ಪ್ರಕಾರ ಕಾರಣ ಅಂತ ಹೇಳ್ಕೊಂಡಿದ್ದಾರೆ. ಚನ್ನಪಟ್ಟಣದಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಸಿಪಿ ಯೋಗೇಶ್ವರ್ ಅವರು. ಚುನಾವಣೆಯಲ್ಲಿ ಸೋತ್ರೆ ನಾನು ಪಕ್ಷಾಂತರ ಮಾಡಿದ್ದು ಜನ ಒಪ್ಪಲಿಲ್ಲ, ಪಕ್ಷಗಳನ್ನು ಆಗಾಗ ಬದಲಾವಣೆ ಮಾಡಿದ್ದಕ್ಕೆ ತಿರಸ್ಕಾರ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ. ಜೊತೆಗೆ ಕಾಂಗ್ರೆಸ್ನ ವರ್ಚಸ್ಸು ಏನೂ ಇಲ್ಲ ಅಂದುಕೊಳ್ಳಬಹುದು ಅಂತಾನು ಕೂಡ ಹೇಳಿದ್ದಾರೆ. ನೋಡಿ, ಗೆದ್ದೆತ್ತಿನ ಬಾಲ ಹಿಡಿಯೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೆಲವೊಂದು ಸರಿ ಅದ್ ನೋಡಿ ನಾವು ಅನ್ಕೋಬಹುದು, ಅವ್ರು ಗೆದ್ದಿದ್ದಾರೆ, ಅವ್ರ ಜೊತೆಗೆ ಹೋದ್ರೆ ನಾವು ಗೆಲ್ತೀವಿ ಅಂತ ಅಂದ್ಕೊಂಡ್ರೆ ಅದು ಮೂರ್ಖತನ, ಶತ ಮೂರ್ಖತನ. DK ಶಿವಕುಮಾರ್ ಅವರು ಹೇಳಿದ್ರು ಟಿಕೆಟ್ ಕೊಡ್ತೀನಿ ಅಂತ, ಪಕ್ಷವನ್ನ ತೊರೆದು ಜಂಪಿಂಗ್ ಸ್ಟಾರ್ ಅವರು ಮತ್ತೆ ಪ್ರೂವ್ ಮಾಡ್ಕೊಂಡು, ದೇರ್ ಇಸ್ ನೋ ಡೌಟ್ ಇಟ್ ಆಲ್. ಸಿಪಿ ಯೋಗೇಶ್ವರ್ ಅವರು ಜಂಪಿಂಗ್ ಸ್ಟಾರ್ ಅಂತ ಈ ಹಿಂದೆನೂ ಕೂಡ ಹೇಳಲಾಗಿತ್ತು. ಬಟ್ ಈಗಲೂ ಕೂಡ ಅದೇ ರೀತಿ ಜಂಪ್ ಮಾಡೋದ್ರ ಮುಖಾಂತರ ಅವರಿಗೆ ಅವರೇನೆ ಸೋಲನ್ನು ಒಪ್ಕೊಳ್ತಾ ಇದ್ದಾರೆ. ಈ ಬಾರಿ ನನ್ನನ್ನ ಜನ ಸೋಲ್ಸಿದ್ರೆ ನಾನು ಪಕ್ಷಾಂತರನಾಗಿದ್ದೀನಿ ಅಂತ ಜನರು ತೀರ್ಮಾನ ಮಾಡಿದ್ದಾರೆ. ಹಾಗೆ ಏನೋ ಸ್ಟ್ರಾಟರ್ಜಿ ವರ್ಕೌಟ್ ಆಗಿಲ್ಲ ಕಾಂಗ್ರೆಸ್ ನಲ್ಲಿ ಅಂತಲೂ ಕೂಡ ಜನರು ಮೇ ಬಿ ಕೈ ಬಿಡಬಹುದು. ಬಟ್ ನಾನು ಸೋತ್ರೆ ಕುಗ್ಗೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸಿಪಿ ಯೋಗೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದ ಚುನಾವಣೆಯಲ್ಲಿ ಭಿನ್ನವಾಗಿದೆ, ಇದು ಅಷ್ಟು ಈಸಿ ಅಲ್ಲ. ಚನ್ನಪಟ್ಟಣ ಚುನಾವಣೆ ಅಂತಂದ್ರೆ ಅದೊಂಥರ ಅದ್ದೂರಿ ಜಾತ್ರೆ ತರ, ಜನರು ನೋಡ್ತಾರೆ, ಯಾವಾಗ ಯಾರನ್ನ ಒಪ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ, ಮತ ಹಾಕ್ತಾರೆ, ಗೊತ್ತು ಯಾರಿಗೆ ಹಾಕ್ಬೇಕು ಅವ್ರಿಗೆ ಹಾಕ್ತಾರೆ. ಇಬ್ಬರ ಜೊತೆನೂ ಕೂಡ ಚೆನ್ನಾಗಿ ಮಾತಾಡ್ತಾರೆ, ನಾವು ನಿಮ್ಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಬಟ್ ಯಾರಿಗೆ ಮತವನ್ನ ಹಾಕ್ಬೇಕು ಅವರಿಗೆ ಹಾಕ್ತಾರೆ. ಗೆಲುವು ಯಾರಿಗೆ ನಿಶ್ಚಿತ ಆಗಿದೆಯೋ ಅವ್ರಿಗೆ ಆಗ್ಲಿ, ನನಗಂತೂ ಬೇಸರ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಗೊತ್ತಾಗ್ತಾ ಇದೆ ಸಿಪಿ ಯೋಗೇಶ್ವರ್ ಅವರಿಗೆ ಒಂದು ಕಡೆ ಅಳುಕಿದೆ, ಒಂದು ರೀತಿಯಾದಂತಹ ಬೇಸರ ಇದೆ. ಜನರು ಈ ಬಾರಿ ನನ್ನನ್ನ ಕೈ ಬಿಡ್ತಾರೆ ಅನ್ನುವಂತಹ ಮಾತುಗಳನ್ನ ಸ್ವತಃ ಅವರೇ ಆಡಿರೋದ್ರಿಂದ ಇತ್ತ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ರೀತಿಯಾದಂತಹ ಅಸಮಾಧಾನ
ಉಂಟಾಗಿದೆ. ನೋಡಿ, ಇನ್ನು ರಿಸಲ್ಟ್ ಬರೋದಕ್ಕೆ ಟೈಮ್ ಇದೆ. ಈಗಾಗಲೇ ಸಿಪಿ ಯೋಗೇಶ್ವರ್ ಅವರು ಸೋಲನ್ನ ಒಪ್ಕೊಂಡ್ರ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ನೋಡಿ, ಇಬ್ರು ಒಂದೇ ಸಮುದಾಯದಿಂದ ಸ್ಪರ್ಧೆ ಮಾಡಿದ್ದಾರೆ. ಇಬ್ರು ಕೂಡ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರೇ ಆಗಿದ್ದಾರೆ. ಜೊತೆಗೆ ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸುವುದಕ್ಕೆ ಪ್ರಬಲ ವ್ಯಕ್ತಿಗಳಾದಂತಹ ದೇವೇಗೌಡರು ಅಖಾಡಕ್ಕೆ ಇಳಿದ್ರು. ಹಾಗೇನೆ ಕುಮಾರಸ್ವಾಮಿ ಅವರು ಕೂಡ ಬಹಳ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರ ಪತ್ನಿ ರೇವತಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಗಂಡನಿಗಾಗಿ ಸಾಕಷ್ಟು ಒಂದು ಪ್ರಚಾರವನ್ನ ಮಾಡಿದ್ದಾರೆ. ಆ ಹೆಣ್ಣುಮಗಳು ಯಾವತ್ತೂ ಕೂಡ ಅಂದ್ರೆ ಏನು, ಮದುವೆ ಆಗಿ ಇಲ್ಲಿವರೆಗೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಕಾಣಿಸ್ಕೊಂಡವರೇ ಅಲ್ಲ. ಆದ್ರೆ ಪತಿಯ ಗೆಲುವಿಗಾಗಿ ಬಹಳ ಶ್ರಮವನ್ನ ಹಾಕಿದ್ದಾರೆ, ಎಫರ್ಟ್ ಅನ್ನ ಹಾಕಿದ್ದಾರೆ. ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಸ್ಕೊಡಿ ಅಂತ ಓಪನ್ ಸ್ಟೇಜ್ ಅಲ್ಲೇ ಕೇಳಿದ್ದಾರೆ. ಹೇಳ್ಬೇಕು ಅಂತಂದ್ರೆ 2 ಬಾರಿ ನಮ್ಮವ್ರು ಸೋತಿದ್ದಾರೆ, ಈ ಬಾರಿ ಅವರನ್ನ ಕೈ ಬಿಡಬೇಡಿ ಅಂತ ಜನರಲ್ಲಿ ಮನವಿ ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಬಾರಿ ಚನ್ನಪಟ್ಟಣದಲ್ಲಿ ಅನುಕಂಪದ ಅಲೆ ಬೀರಿದ್ರು ಕೂಡ ನೋ ಡೌಟ್ 2 ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕೈ ಬಿಟ್ಟಿದ್ದಾರೆ. 3ನೇ ಬಾರಿಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಜನರು ಗೆಲ್ಲಿಸ್ತಾರೆ ಅನ್ನುವಂತಹ ವಿಶ್ವಾಸ ಬಹಳಷ್ಟು ಹೆಚ್ಚಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟ್ ರೇಣುಕಾ. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ರೇಣುಕಾ, ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಚನ್ನಪಟ್ಟಣ ಉಪಚುನಾವಣೆ ಫಲಿತಾಂಶಕ್ಕೂ ಮುನ್ನವೇ ಏನು ಸೋಲೊಪ್ಕೊಂಡ್ರ ಹಾಗಾದ್ರೆ ಸೈನಿಕ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇದು ನಾವ್ ಹೇಳ್ತಾ ಇರೋದಲ್ಲ, ಸಿಪಿ ಯೋಗೇಶ್ವರ್ ಅವರೇ ಆ ರೀತಿಯಾದಂತಹ ಅಸಮಾಧಾನದ ಮಾತುಗಳನ್ನಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ? ಹೆಚ್ಚಿನ ಖಂಡಿತವಾಗ್ಲೂ ಈಗಾಗಲೇ 3 ಏನು ಉಪಕಥನಕ್ಕೆ ಈಗಾಗಲೇ ಬ್ರೇಕ್ ಬಿದ್ದಿರುವಂತದ್ದು. ಈಗ ಎಲ್ಲರ ಚಿತ್ತ ಒಂದೇ ಕಡೆ, ಫಲಿತಾಂಶದ ಕಡೆ ಎಲ್ಲಾ 3 ಕ್ಷೇತ್ರದ ಅಭ್ಯರ್ಥಿಗಳ ಚಿತ್ತ ಈಗ ಅಲ್ಲಿರುವಂತದ್ದು. ಪ್ರಮುಖವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೆ ಅಲ್ಲಿನ ಮತದಾರರು ಆ ಒಂದು ಕ್ಷೇತ್ರದ ಪಟ್ಟ ಗಿಟ್ಟಿಸ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಯಾಕೆಂತಂದ್ರೆ ಚುನಾವಣೆಗೂ ಮುನ್ನ ಕೂಡ ಇನ್ನು ಯಾವಾಗ ಆ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಸಬೇಕು ಅನ್ನೋ ಒಂದು ಯೋಚನೆ ಬಂದಾಗ್ಲೂ ಕೂಡ ಆ ಒಂದು ಕ್ಷೇತ್ರಕ್ಕೆ ಒಂದು ಹೈ ವೋಲ್ಟೇಜ್ ಅನ್ನೇ ಕ್ರಿಯೇಟ್ ಮಾಡ್ಕೊಂಡಿತ್ತು. ಅದಾದ ನಂತರ ಅಭ್ಯರ್ಥಿ ಘೋಷಣೆ ವಿಚಾರದಲ್ಲಿ ಇರ್ಬೋದು, ಪ್ರಚಾರದ ವಿಚಾರದಲ್ಲಿ ಇರ್ಬೋದು, ಒಂದಿಷ್ಟು ಹೈ ವೋಲ್ಟೇಜ್ ಅನ್ನೇ ಇಲ್ಲಿವರೆಗೂ ಕೂಡ ಮೇಂಟೈನ್ ಮಾಡ್ಕೊಂಡು ಬರ್ತಾನೆ ಇತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಆ ಒಂದು ಕ್ಷೇತ್ರದಲ್ಲಿ ಸಿಪಿ ಯೋಗೇಶ್ವರ್ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಪೈಪೋಟಿ ಕೂಡ ಜೋರಾಗಿನೇ ನಡೆದಿತ್ತು. ಅದರಲ್ಲೂ ಆ 2 ಪಕ್ಷದ ನಾಯಕರ ಒಂದು ಪೈಪೋಟಿ ಕೂಡ ಜೋರಾಗಿನೇ ನಡೀತಾ ಇತ್ತು. ಮಾತಿನ ವಾರ್ ಕೂಡ ನಡೀತಾ ಇತ್ತು. ಕಾಂಗ್ರೆಸ್ನ ನಾಯಕರು ಕೂಡ ಒಂದು ಜೆಡಿಎಸ್ ಹಿರಿಯ ನಾಯಕರಾದಂತಹ ಮಾಜಿ ಪ್ರಧಾನಿ ದೇವೇಗೌಡರ ಮೇಲೆ ಕೂಡ ಸಾಕಷ್ಟು ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಅದೇ ರೀತಿಯಾದಂತಹ ಕುಮಾರಸ್ವಾಮಿ ಅವರ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ರು. ಅವರು ಕೂಡ ಪ್ರತಿಯಾಗಿ ಕಾಂಗ್ರೆಸ್ನ ವಿರುದ್ಧ ಕೂಡ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳನ್ನು ಕೂಡ ನಡೆಸ್ತಾ ಇದ್ರು. ಆದ್ರೆ ಇವೆಲ್ಲ ಒಂದು ಆರೋಪ ಪ್ರತ್ಯಾರೋಪಗಳಿಗೆ ಪುಲ್ ಸ್ಟಾಪ್ ಬಿದ್ದಾದ ನಂತರ ಇದೀಗ ಫಲಿತಾಂಶದತ್ತ ಎಲ್ರೂ ಗಮನ ಕೊಟ್ಟಿರುವಂತದ್ದು. ಯಾರಿಗೆ ಈ ಬಾರಿ ಆ ಒಂದು ಕ್ಷೇತ್ರದ ಪಟ್ಟ ಸಿಗುತ್ತೆ ಅಂತೇಳಿ ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸಿರುವಂತದ್ದು. ಯಾಕೆಂತಂದ್ರೆ ಪ್ರತಿ ಬಾರಿಯೂ ಕೂಡ ಯೋಗೇಶ್ವರ್ ಅವರು ಹೇಳ್ತಾ ಹೋಗ್ತಾ ಇದ್ರು, ಈ ಒಂದು ಕ್ಷೇತ್ರದಲ್ಲಿ ನನಗೆ ಗೆಲುವು ಕಟ್ಟಿಟ್ಟ ಬುತ್ತಿ. ಯಾಕೆಂತಂದ್ರೆ ಆ ಒಂದು ಕ್ಷೇತ್ರದಲ್ಲಿ ನಾನು ಹೆಚ್ಚಿನ ಕೆಲಸ ಮಾಡಿದ್ದೇನೆ. ನಾನು ಶಾಸಕನಾದ ಸಂದರ್ಭದಲ್ಲಿ ಇರ್ಬೋದು, ಸಚಿವನಾದ ಸಂದರ್ಭದಲ್ಲೂ ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿನ ಸುತ್ತಮುತ್ತಗಳಿಗೂ ಕೂಡ ಕೆರೆಗಳ ತುಂಬಿಸುವ ಒಂದು ಯೋಜನೆಗಳನ್ನು ಕೂಡ ನಾನು ತೆಗೆದುಕೊಂಡು ಬಂದಿದ್ದೀನಿ. ಅಲ್ಲಿ ಇರ್ತಕ್ಕಂಥ ಒಂದಿಷ್ಟು ಏನ್ ಕೆಲಸ ಕಾರ್ಯಗಳಾಗ್ಬೇಕು, ಮೂಲ ಸೌಕರ್ಯಗಳಾಗ್ಬೇಕು, ಅವೆಲ್ಲ ನನ್ನ ಕಾಲದಲ್ಲಿ ಆಗಿದೆ, ನನ್ನ ಅವಧಿಯಲ್ಲಿ ಆಗಿದೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಜನರು ನನ್ನ ಕೈ ಹಿಡಿತಾರೆ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ಅವರು ಈ ಒಂದು ಚುನಾವಣೆಯನ್ನು ಕೂಡ ಎದುರಿಸಿದ್ರು. ಆದ್ರೆ ಇವತ್ತಿನ ಅವರ ಒಂದು ಪ್ರತಿಕ್ರಿಯೆ ನೋಡ್ತಾ ಹೋದ್ರೆ ಚಂದ್ರಕಲಾ, ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೂಡ ಅನುಮಾನ ಹುಟ್ಟು ಹಾಕಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಈಗಾಗಲೇ ಮೂಡ್ತಾ ಇದೆ. ಯಾಕೆಂತಂದ್ರೆ ಅವರೇ ಒಂದು ಸ್ವತಃ ಹೇಳ್ತಾರೆ, ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಒಂದಿಷ್ಟು ನಾಯಕರು ಕೊಟ್ಟಿರುವಂತಹ ಹೇಳಿಕೆ ಇರ್ಬೋದು, ಅಥವಾ ಅವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಲ್ಲಿ ಒಂದಿಷ್ಟು ಯಾವುದೇ ಒಂದು ಕಾರ್ಯರೂಪಕ್ಕೆ ಬರ್ದೇ ಇರುವಂತದ್ದು, ಕೆಲವೊಂದಿಷ್ಟು ಗ್ಯಾರಂಟಿಗಳು ಕೆಲವೊಂದ್ ದಿನ ಬಂತು, ಅದಾದ ನಂತರ ಬರ್ಲಿಲ್ಲ. ಈ ಒಂದು ವಿಚಾರಗಳಿಂದ ಎಲ್ಲೋ ಒಂದ್ ಕಡೆ ನನಗೆ ನಷ್ಟ ಆಗುವ ಸಾಧ್ಯತೆ ಇದೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರೇ ಈಗಾಗಲೇ ಬಹಿರಂಗವಾಗಿ ಹೇಳಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸಚಿವ ಜಮೀರ್ ಅಹಮದ್ ಏನಿದ್ದಾರೆ, ಅವರು ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಮಾತಾಡಿರುವಂತದ್ದು, ಅವರ ಒಂದು ವೈಯಕ್ತಿಕ ವಿಚಾರವನ್ನು ಮಾತಾಡಿರುವಂತದ್ದು, ದೇವೇಗೌಡರ ಒಂದು ಕಣ್ಣೀರಿನ ವಿಚಾರ ಇರ್ಬೋದು, ಆಂಬ್ಯುಲೆನ್ಸ್ ನಲ್ಲಿ ಬಂದು ಈ ಬಾರಿಯ ಚುನಾವಣೆಯಲ್ಲಿ ಪ್ರಚಾರ ಮಾಡ್ತಾರೆ ಅಂತ ಒಂದೇನು ಲೇವಾಡಿ ರೀತಿಯಲ್ಲಿ ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಅವರ ವಿರುದ್ಧವಾಗಿ ಸಾಕಷ್ಟು ಮಾತುಗಳನ್ನು ಕೂಡ ಆಡಿದ್ರು. ಅಲ್ಲಿ ಎಲ್ಲೋ ಒಂದ್ ಕಡೆ ಒಕ್ಕಲಿಗರ ಮತಗಳು ನನಗೆ ಸಿಗುವ ಒಂದು ಭರವಸೆ ಇದೋ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಸಿಪಿ ಯೋಗೇಶ್ವರ್ ಇದ್ರು. ಆದ್ರೆ ಕಾಂಗ್ರೆಸ್ ನಾಯಕರು ಯಾವಾಗ ಒಕ್ಕಲಿಗ ನಾಯಕರಾದಂತಹ ಮಾಜಿ ಪ್ರಧಾನಿ ಗೌಡ್ರು ಇರ್ಬೋದು, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ವಿರುದ್ಧ ಕೂಡ ಇಂತಹ ಒಂದು ವೈಯಕ್ತಿಕ ವಿಚಾರಗಳನ್ನು ಆರೋಪ ಪ್ರತ್ಯಾರೋಪಗಳೆಲ್ಲ ಆ ಒಂದು ಪ್ರಚಾರದ ಸಂದರ್ಭದಲ್ಲಿ ಮಾಡ್ತಾ ಹೋದ್ರು. ಅಲ್ಲಿ ಒಂದಿಷ್ಟು ಒಕ್ಕಲಿಗರ ಮತಗಳು ಡಿವೈಡ್ ಆದ್ವು. ನನಗೆ ಬರಬೇಕಾದಂತಹ ಒಂದಿಷ್ಟು ಒಕ್ಕಲಿಗ ಮತಗಳು ಕೂಡ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಹೋಗಿದೆ ಅಂತೇಳಿ ಅವ್ರು ಹೀಗಾಗಿ ಅಸಮಾಧಾನವನ್ನು ಕೂಡ ಹೊರ ಹಾಕಿರುವಂತದ್ದು.
ಇನ್ ಕೇಸ್ ಏನಾದ್ರೂ ನಾನು ಈ ಬಾರಿಯ ಚುನಾವಣೆಯಲ್ಲಿ ಸೋತ್ರೆ ಅದು ಕಾಂಗ್ರೆಸ್ನ ನಾಯಕರಿಂದ ಇರ್ಬೋದು ಅಥವಾ ಅವ್ರು ಕೊಟ್ಟಂತಹ ಹೇಳಿಕೆಗಳಿಂದ ಇರ್ಬೋದು ಹೊರತಾಗಿ, ಇಲ್ಲ ಅಂತಂದ್ರೆ ಇಲ್ಲಿ ನಾನು ಇಷ್ಟು ವರ್ಷ ಪಕ್ಷೇತರವಾಗಿ ಇದ್ದೆ, ಬಿಜೆಪಿಯಲ್ಲೂ ಇದ್ದೆ, ಈಗ ಏಕಾಏಕಿ ಕಾಂಗ್ರೆಸ್ಗೆ ಬಂದಿರೋದ್ರಿಂದ ಅಲ್ಲಿ ಇರ್ತಕ್ಕಂಥ ಜನರು ನನ್ನ ಪಕ್ಷೇತರವನ್ನು ಒಪ್ಕೊಂಡಿಲ್ಲ, ಈ ಒಂದು ವಿಚಾರಗಳನ್ನೇ ಅಲ್ಲಿ ಒಪ್ಕೊಂಡಿಲ್ಲ. ಹಾಗಾಗಿ ನನಗೆ ಸೋಲು ಅನುಭವಿಸಿದೀನಿ ಅಂತ ಅನ್ಕೋತೀನಿ. ಆದ್ರೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ಸೋಲು ಸಾಧ್ಯ ಇದೆ ಅಂತ ಹೇಳಿ ಹೇಳ್ತಾ ಇಲ್ಲ. ಆದ್ರೂ ನನ್ಗೆ ಭರವಸೆ ಇದೆ. ಆದ್ರೂ ಕೂಡ ಇಬ್ಬರದು ಕೂಡ ನನ್ನ ಅಪೋಸಿಟ್ ಇರ್ತಕ್ಕಂಥ ಅಭ್ಯರ್ಥಿಯ ಒಂದು ಸಮಬಲ ಕೂಡ ಇದೆ. ಅವರು ಕೂಡ ಸಾಕಷ್ಟು ಪೈಪೋಟಿಯನ್ನು ಕೂಡ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಹಿರಿಯ ನಾಯಕರ ಒಂದು ಭರ್ಜರಿಯಾದಂತಹ ಸಪೋರ್ಟ್ ಕೂಡ ಸಿಕ್ಕಿದೆ. ಹಾಗಾಗಿ ಇಬ್ರು ಕೂಡ ಸಮಫಲವಾಗಿ ಹೋರಾಟ ನಡೆಸಿದ್ದೇವೆ. ಕಾದ್ ನೋಡ್ಬೇಕಾಗುತ್ತೆ. ನನಗೂ ಇನ್ನು ಭರವಸೆ ಇದೆ, ಗೆಲ್ಲುವ ಒಂದು ಭರವಸೆ ಕೂಡ ಇದೆ. ಹಾಗಂತೇಳಿ ಸೋಲ್ತೀನಿ ಅಂತ ಒಪ್ಕೊಳ್ಳಲ್ಲ ಅಂತ ಹೇಳಿ ಕೂಡ ಹೇಳಿರುವಂತದ್ದು ಚಂದ್ರಕಲಾ. ಥ್ಯಾಂಕ್ ಯು ರೇಣುಕಾ, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಸಿಪಿ ಯೋಗೀಶ್ವರ್ ಅವರು ಎಲ್ಲೋ ಒಂದು ಕಡೆ ಹರಕೆ ಕುರಿಯಾದ್ರ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇನ್ನೇನು 23ನೇ ತಾರೀಕು ಫಲಿತಾಂಶ ಹೊರ ಬೀಳುತ್ತೆ, ಏನಾಗುತ್ತೆ